1930 ನವೆಂಬರ್ 26 ಕೆನಡಾದ ಪತ್ರಿಕೆ ದ ಮೆಡಿಸಿನ್ ಹ್ಯಾಟ್ ಡೈಲಿ ನ್ಯೂಸ್ ಫ್ರಂಟ್ ಪೇಜ್ ನಲ್ಲಿ ಒಂದು ಶಾಕಿಂಗ್ ಹೆಡ್ಲೈನ್, ವಿಲೇಜ್ ಆಫ್ ದ ಡೆಡ್. ಜನರು ಓದಿ ನಡುಗಿ ಹೋಗ್ತಾರೆ. ಒಂದು ಸಂಪೂರ್ಣ ಹಳ್ಳಿ ರಾತ್ರೋರಾತ್ರಿ ಕಾಣೆಯಾಗಿತ್ತು. ಉತ್ತರ ಕೆನಡಾದ ದೂರದ ಪ್ರದೇಶ ಆಂಗಿಕುನಿ ಲೇಕ್, ಹಿಮದಿಂದ ತುಂಬಿದ ಪ್ರದೇಶ, ಮೌನ, ಚಳಿ, ಖಾಲಿತನ. ಅಲ್ಲಿ ಒಂದು ಸಣ್ಣ ಎಸ್ಕಿಮೋ ಹಳ್ಳಿ, 100ರಿಂದ 150 ಜನರು ವಾಸಿಸುತ್ತಿದ್ದರು. ಹಳ್ಳಿಯ ಜನರು ಮೀನುಗಾರಿಕೆ, ಬೇಟೆ, ಸರಳ ಜೀವನ. ಹೊರಗಿನವರಿಗೆ ತುಂಬಾ ಆತಿಥ್ಯ ಕೊಡ್ತಿದ್ದರು. ಒಂದು ಕಡು ಚಳಿಯ ದಿನ ಜೋ ಲಬೆಲ್ ಎಂಬ ಬೇಟೆಗಾರ ಬರುತ್ತಾನೆ. ಅವನು ದಿನವಿಡೀ ಬೇಟೆಯಲ್ಲಿ ಬ್ಯುಸಿ. ರಾತ್ರಿಯಾಗುತ್ತದೆ. ಅವನು ಯೋಚಿಸುತ್ತಾನೆ, ಹಳ್ಳಿಗೆ ಹೋಗಿ ರಾತ್ರಿ ತಂಗೋಣ. ಚಂದ್ರನ ಬೆಳಕಿನಲ್ಲಿ ನಡೆದು ಹೋಗ್ತಾನೆ. ಆದರೆ ಸಂಪೂರ್ಣ ಮೌನ. ಯಾವುದೇ ಶಬ್ದ ಇಲ್ಲ. ಯಾರೂ ಕಾಣಿಸೋದಿಲ್ಲ. ಹಳ್ಳಿಗೆ ತಲುಪುತ್ತಾನೆ. ಯಾರೂ ಇಲ್ಲ. ಮನೆಗಳು ಹಾಗೇ ಇವೆ. ಊಟ ಅರ್ಧಕ್ಕೆ ಬಿಟ್ಟಿರುವುದು. ಬೆಂಕಿ ಆರಿದೆ. ಆದರೆ ಒಬ್ಬರೂ ಇಲ್ಲ. ಅವನು ಇನ್ನೂ ಪರಿಶೀಲಿಸುತ್ತಾನೆ. ಸಮಾಧಿಗಳು ತೆರೆದಿವೆ. ನಾಯಿಗಳು ಹಸಿವಿನಿಂದ ಸತ್ತು ಹೋಗಿವೆ. ಹೋರಾಟದ ಗುರುತು ಇಲ್ಲ. ಇದು ಸಾಮಾನ್ಯ ಘಟನೆ ಅಲ್ಲ. ಅವನು ಅಧಿಕಾರಿಗಳಿಗೆ ಮಾಹಿತಿ ಕೊಡುತ್ತಾನೆ. ಪೊಲೀಸರು, ಸೈನ್ಯ ಬರುತ್ತಾರೆ. ಎಲ್ಲಾ ಕಡೆ ಹುಡುಕುತ್ತಾರೆ. ಆದರೆ ಯಾವುದೇ ಸುಳಿಯೂ ಇಲ್ಲ. ಜನರ ಪತ್ತೆ ಇಲ್ಲ. ಕಾರಣ ಗೊತ್ತಿಲ್ಲ. ಇಂದಿಗೂ ಈ ಘಟನೆ ಒಂದು ರಹಸ್ಯ. ಜನರು ಹೇಳೋದು ಏಲಿಯನ್ ಕರೆದೊಯ್ದರು, ಆತ್ಮಗಳ ಕೆಲಸ, ಪ್ರಕೃತಿ ವಿಪತ್ತು. ಒಂದು ಹಳ್ಳಿ, 150 ಜನರು, ಒಂದು ರಾತ್ರಿ ಯಾವ ಗುರುತು ಇಲ್ಲದೆ ಕಾಣೆಯಾಗಿದ್ದಾರೆ. ಜೋ ಲಬೆಲ್ ಹಳ್ಳಿಯತ್ತ ಹತ್ತಿರ ಬರುತ್ತಿದ್ದಾನೆ. ಸಾಮಾನ್ಯವಾಗಿ ಇಲ್ಲಿ ನಾಯಿಗಳ ಕೂಗು, ಜನರ ಮಾತು, ಜೀವನದ ಶಬ್ದಗಳು ಕೇಳಿಸಬೇಕು. ಆದರೆ ಇಂದು ಸಂಪೂರ್ಣ ಮೌನ. ಯಾವುದೇ ಶಬ್ದ ಇಲ್ಲ. ಅವನ ಹೃದಯದಲ್ಲಿ ಭಯ ಶುರುವಾಗುತ್ತದೆ. ದೂರದಿಂದ ಕಾಣಿಸಿದ ಹಳ್ಳಿ. ದೂರದಿಂದ ಹಳ್ಳಿಯ ಟೆಂಟ್ಗಳು ಕಾಣಿಸುತ್ತವೆ. ಕೆಲವು ಮನೆಗಳಿಂದ ಹೊಗೆ ಬರುತ್ತಿದೆ. ಜೋ ಯೋಚಿಸುತ್ತಾನೆ, ಬಹುಶಃ ಜನರು ಒಳಗಿದ್ದಾರೆ. ಆದರೆ ಹತ್ತಿರ ಹೋದರೂ ಯಾರ ಧ್ವನಿಯೂ ಕೇಳಿಸಲಿಲ್ಲ. ಖಾಲಿ ಹಳ್ಳಿ. ಜೋ ಹಳ್ಳಿಯೊಳಗೆ ಹೋಗ್ತಾನೆ. ಅವನು ಬೆಚ್ಚಿ ಬೀಳುತ್ತಾನೆ. ಯಾರೂ ಇಲ್ಲ. ಮನುಷ್ಯರಿಲ್ಲ. ಪ್ರಾಣಿಗಳಿಲ್ಲ. ಆದರೆ ಮನೆಗಳಿಂದ ಇನ್ನೂ ಹೊಗೆ ಬರುತ್ತಿದೆ. ಅಸಹಜ ದೃಶ್ಯಗಳು. ಜೋ ಒಂದು ಮನೆಗೆ ಹೋಗ್ತಾನೆ. ಅಲ್ಲಿ ಪಾತ್ರೆಗಳಲ್ಲಿ ಊಟ ಸುಟ್ಟು ಹೋಗಿದೆ. ಅಡುಗೆ ಅರ್ಧದಲ್ಲೇ ನಿಂತಿದೆ. ಮಹಿಳೆಯರ ಹೊಲಿಗೆ ಕೆಲಸ ಅರ್ಧದಲ್ಲೇ ಇದೆ. ಸೂಜಿಗೆ ದಾರಿಯೂ ಇತ್ತು. ಇದು ಸ್ಪಷ್ಟ. ಜನರು ಏಕಾಏಕಿ ಹೋಗಿದ್ದಾರೆ. ನಾಯಿಗಳ ಸಾವು. ಜೋ ಹೊರಗೆ ಬರುತ್ತಾನೆ. ಅಲ್ಲಿ ನಾಯಿಗಳು ಕುತ್ತಿಗೆಗೆ ಕಟ್ಟಿ ಇವೆ. ಹಸಿವಿನಿಂದ ಸತ್ತು ಹೋಗಿವೆ. ಅದರ ಮುಂದೆ ಆಹಾರ ಇದ್ದರೂ ಕೊಡುವವರು ಯಾರೂ ಇಲ್ಲ. ತೆರೆದ ಸಮಾಧಿ. ಜೋ ಒಂದು ಸ್ಥಳದಲ್ಲಿ ಹೊಸದಾಗಿ ತೋಡಿದ ಸಮಾಧಿ ನೋಡುತ್ತಾನೆ. ಇದು ನೋಡಿ ಅವನಿಗೆ ಇನ್ನಷ್ಟು ಭಯವಾಗುತ್ತದೆ. ಭಯದ ಪರಾಕಾಷ್ಠೆ. ಜೋ ಈಗ ತುಂಬಾ ಗಾಬರಿಯಾಗಿದ್ದಾನೆ. ಅವನು ಯೋಚಿಸುತ್ತಾನೆ, ಇಲ್ಲಿ ಏನೋ ಭಯಾನಕ ಘಟನೆ ನಡೆದಿದೆ. ಜನರು ತಮ್ಮ ನಾಯಿಗಳನ್ನು, ಊಟವನ್ನು, ಮನೆಗಳನ್ನು ಬಿಟ್ಟು ಹೋಗಿದ್ದಾರೆ. ಸಹಾಯಕ್ಕಾಗಿ ಊಟ. ಜೋ ತಕ್ಷಣ ಹಳ್ಳಿಯಿಂದ ಹೊರಟು ಹತ್ತಿರದ ಟೆಲಿಗ್ರಾಫ್ ಕಚೇರಿಗೆ ಹೋಗ್ತಾನೆ. ಅಲ್ಲಿಂದ ಪೊಲೀಸರಿಗೆ ಮಾಹಿತಿ ನೀಡುತ್ತಾನೆ. ಪೊಲೀಸ್ ತನಿಖೆ. ಪೊಲೀಸರು ಬರುತ್ತಾರೆ. ಜೋ ಹೇಳಿದ್ದೆಲ್ಲ ನಿಜ. ಆದರೆ ರಕ್ತದ ಗುರುತು ಇಲ್ಲ. ಹೋರಾಟದ ಗುರುತು ಇಲ್ಲ. ಅಚ್ಚರಿಯ ಸತ್ಯ. ಹಳ್ಳಿ ಸುತ್ತಲೂ ಹಿಮದಿಂದ ತುಂಬಿದೆ.
ಪೊಲೀಸರು ಗಮನಿಸುತ್ತಾರೆ. ಹಿಮದಲ್ಲಿ ಯಾವುದೇ ಕಾಲಿನ ಗುರುತು ಇಲ್ಲ, ಕೇವಲ ಜೋ ಲಬೆಲ್ನ ಗುರುತು ಮಾತ್ರ. ಇನ್ನಷ್ಟು ರಹಸ್ಯ, ದೋಣಿಗಳು ಹಾಗೇ ಇವೆ, ಹಿಮದ ಮೇಲೆ ಯಾವುದೇ ಬಿರುಕು ಇಲ್ಲ, ಜನರು ನೀರಿನಲ್ಲಿ ಹೋಗಿಲ್ಲ. ಹಾಗಾದರೆ ಅವರು ಎಲ್ಲಿಗೆ ಹೋದರು? ಅಂತ್ಯವಿಲ್ಲದ ಪ್ರಶ್ನೆ. ತನಿಖೆಯಲ್ಲಿ ತಿಳಿಯುತ್ತದೆ, ಜನರು ಜೋ ಬರುವಕ್ಕಿಂತ ಕೆಲವು ದಿನಗಳ ಹಿಂದೆ ಕಾಣೆಯಾಗಿದ್ದಾರೆ. ಆದರೆ ಯಾವುದೇ ಸುಳಿವೂ ಇಲ್ಲ. 1984ರಲ್ಲಿ ಕೆಲವು ಲೇಖಕರು ಈ ಕಥೆಯನ್ನು ಮತ್ತೆ ಹೇಳುತ್ತಾರೆ. ಅವರು ಹೇಳುತ್ತಾರೆ, ಏಲಿಯನ್ ಥಿಯರಿ. ಆಕಾಶದಲ್ಲಿ ವಿಚಿತ್ರ ವಸ್ತುಗಳು ಹಾರುತ್ತಿದ್ದವು ಎಂದು ಕೆಲವರು ಹೇಳುತ್ತಾರೆ. ದೊಡ್ಡ ರಹಸ್ಯ. ಆದರೆ ಯಾವುದೇ ಸಾಕ್ಷ್ಯ ಇಲ್ಲ. ಸತ್ಯ ಇನ್ನೂ ಗೊತ್ತಿಲ್ಲ. ಒಂದು ಹಳ್ಳಿ, 150 ಜನರು ಯಾವ ಗುರುತು ಇಲ್ಲದೆ ಹಠಾತ್ ಕಾಣೆಯಾಗಿದ್ದಾರೆ. ಇದು ಇಂದಿಗೂ ಜಗತ್ತಿನ ದೊಡ್ಡ ರಹಸ್ಯಗಳಲ್ಲಿ ಒಂದು.